ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಧಾರವಾಡದಲ್ಲಿ ಪತ್ನಿಯಿಂದಲೇ ಡಾಕ್ಟರ್ ಪತಿ ಕೊಲೆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಅತ್ತೆ ಮಾವನ ನೋಡಿಕೊಳ್ಳೋ ವಿಚಾರಕ್ಕೆ ಜಗಳ ಆಗಿತ್ತಾ ಇತ್ತು. ಅತ್ತೆ ಮಾವನನ್ನ ನೋಡ್ಕೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ನಡೀತಾ ಇತ್ತಂತೆ ಗಂಡ ಹೆಂಡತಿ ನಡುವೆ. ನೋಡಿದ್ರೆ ಹೆಂಡತಿ ಗಂಡನನ್ನೇ ಕೊಂದು ಬಿಟ್ಟಿದ್ದಾಳೆ. ಅತ್ತೆ ಮಾವನನ್ನೇ ಮನೆಯಿಂದ ಹೊರ ಹಾಕಿದ್ಲು ಕಿರಣ್ ಪತ್ನಿ ಪ್ರಿಯಾಂಕಾ. ಇದೇ ವಿಚಾರಕ್ಕೆ ಸಿಟ್ಟಾಗಿ ಪತ್ನಿ ಜೊತೆ ಜಗಳವಾಡಿದ್ದ ಡಾಕ್ಟರ್ ಕಿರಣ್. 3 ತಿಂಗಳಿನಿಂದ ಕಿರಣ್ ಮನೆಯಲ್ಲಿ ತಂದೆ ತಾಯಿ ಇದ್ರು. ಮಂಡಿ ಆಪರೇಷನ್ ಆಗಿತ್ತಂತೆ, ಹಾಗಾಗಿ ಮಗನ ಮನೆಯಲ್ಲೇ ಇದ್ರು ಕಿರಣ್ ಪೋಷಕರು. ಅತ್ತೆ ಮಾವ ಜೊತೆಗಿರೋದು ಕಿರಣ್ ಪತ್ನಿ ಪ್ರಿಯಾಂಕಾಗೆ ಇಷ್ಟನೇ ಇರಲಿಲ್ಲ. ಶನಿವಾರವಷ್ಟೇ ಕಿರಣ್ ತಂದೆ ತಾಯಿಯನ್ನ ಮನೆಯಿಂದ ಈ ಪ್ರಿಯಾಂಕಾ ಹೊರ ಹಾಕಿದ್ಲಂತೆ. ಬಳಿಕ ತಂದೆ ತಾಯಿಯನ್ನ ಊರಿಗೆ ಕರೆದುಕೊಂಡು ಹೋಗಿದ್ದ ಕಿರಣ್ ಸಹೋದರಿಯರು. ಇನ್ನೇನ್ ಮಾಡ್ತಾರೆ, ಸೊಸೆ ಮನೆಯಿಂದ ಹೊರಗೆ ಹಾಕಿದ್ರೆ ಪಾಪ ಬೀದಿಗೆ ಬೀಳ್ತಾರೆ ಆ ತಂದೆ ತಾಯಿಗಳು, ಅತ್ತೆ ಮಾವ. ಸೊ ಅವರನ್ನ ಅವರ ಹೆಣ್ಣು ಮಕ್ಕಳು ಬಂದು ಕರ್ಕೊಂಡು ಹೋಗಿದ್ರಂತೆ. ಇದೇ ವಿಚಾರಕ್ಕೆ ಕಿರಣ್ ಹಾಗೂ ಪ್ರಿಯಾಂಕಾ ನಡುವೆ ಜೋರು ಜಗಳ ಆಗಿತ್ತು. ಈ ಗಲಾಟೆಯಲ್ಲೇ ಪತಿ ಡಾಕ್ಟರ್ ಕಿರಣ್ರನ್ನ ಪ್ರಿಯಾಂಕಾ ಹತ್ಯೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಅಂದರೆ ವಿಚಿತ್ರ ಮನಸ್ಥಿತಿ ಅಂತ ಅನಿಸ್ಬಿಡುತ್ತೆ ಈ ಡಾಕ್ಟರ್ ಪ್ರಿಯಾಂಕಾದು. ಯಾಕಂತಂದರೆ ಡಾಕ್ಟರ್ ಆಕೆ ಮಾಡಿರೋದು ಇಂಥ ಕೆಲಸ. ಮ್ಯಾಟ್ರಿಮೋನಿಯಲ್ಲಿ ಪರಿಚಯ ಆಗಿತ್ತಂತೆ ಈಕೆಯದ್ದು. 2017ರಲ್ಲಿ ಪರಿಚಯ ಆಗಿ ಕಿರಣ್ ಮತ್ತು ಪ್ರಿಯಾಂಕಾ ಮದುವೆ ಆಗಿರ್ತಾರೆ. ಮೊದಲ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ಡಾಕ್ಟರ್ ಪ್ರಿಯಾಂಕಾಳನ್ನ ಮದುವೆ ಆಗಿದ್ರಂತೆ ಕಿರಣ್. ಯಾಕೆ ಅಂತ ಅಂದರೆ ಮೊದಲ ಹೆಂಡತಿಗೆ ಮಕ್ಕಳಾಗಲಿಲ್ಲ ಅನ್ನೋ ಕಾರಣಕ್ಕೆ ಇವರು ಡಿವೋರ್ಸ್ ಕೊಟ್ಟಿದ್ರಂತೆ ಕಿರಣ್. ವೈಯಕ್ತಿಕ ಕಾರಣಕ್ಕಾಗಿ ಮೊದಲ ಹೆಂಡತಿಗೆ ವಿಚ್ಛೇದನ ಕೊಟ್ಟಿದ್ರು ಕಿರಣ್. ಮದುವೆಯಾದ ಬಳಿಕ ಕೆಲ ತಿಂಗಳಷ್ಟೇ ಕಿರಣ್ ಜೊತೆ ಪ್ರಿಯಾಂಕಾ ಚೆನ್ನಾಗಿದ್ರಂತೆ. ದಿನ ಕಳೆದಂತೆ ಸಣ್ಣ ಪುಟ್ಟ ವಿಚಾರಕ್ಕೂ ಕಿರಣ್ ಜೊತೆ ಜಗಳ ಆಡ್ತಾ ಇದ್ರಂತೆ ಪ್ರಿಯಾಂಕಾ. ಕಿರಣ್ ಕುಟುಂಬಸ್ಥರು ಮನೆಗೆ ಬಂದರೆ ಜಗಳ ಆಡ್ತಾ ಇದ್ರಂತೆ. ಕೊನೆಗೆ ಕೌಟುಂಬಿಕ ಕಲಹ, ಡಾಕ್ಟರ್ ಕಿರಣ್ ಕೊಲೆಯಲ್ಲಿ ಅಂತ್ಯ ಆಗಿದೆ. ಯಾರೇ ಕಿರಣ್ ಅವರ ಸಂಬಂಧಿಕರು ಯಾರೇ ಬಂದರೂ ಕೂಡ ಈ ಪ್ರಿಯಾಂಕಾ ವೈದ್ಯೆ ಪ್ರಿಯಾಂಕಾಗೆ ಆಗ್ತಾನೆ ಇರಲಿಲ್ವಂತೆ. ಅವ್ರು ಯಾಕೆ ಬರ್ತಾರೆ, ಇವ್ರು ಯಾಕೆ ಬರ್ತಾರೆ, ಹೋಗ್ಲಿ. ಕಿರಣ್ ಅವ್ರ ತಂದೆ ತಾಯಿ ಬಂದರೂ ಕೂಡ ಈಕೆಗೆ ಆಗ್ತಾ ಇರಲಿಲ್ವಂತೆ. ನಿಮ್ಮ ತಂದೆ ತಾಯಿಗಳು ನಮ್ಮ ಜೊತೆಗೆ ಇರೋದು ಬೇಡ, ನಾವು ಅಷ್ಟೇ ಇರಬೇಕು, ಅವ್ರನ್ನ ಯಾಕೆ ಕರೆಸ್ತೀರಾ ಇಲ್ಲಿಗೆ. ಅವ್ರಿಗೇನೋ ಮಂಡಿ ಆಪರೇಷನ್ ಆಗಿತ್ತಂತೆ. ಪಾಪ ತಂದೆ ತಾಯಿಗಳು ಬಂದಿದ್ದಾರೆ ಮಗನ ಮನೆ ಅಂತ ಹೇಳಿ. ನೋಡಿದ್ರೆ ಈ ಸೊಸೆ ಅವರನ್ನ ಹೊರಗೆ ಹಾಕ್ಬಿಟ್ಟಿದ್ದಾಳೆ. ಎಂಥ ಕ್ರೂರ ತಾಯಿ ನೋಡಿ ಈಕೆ. ವಿಕಲಚೇತನ ಮಗುವಿಗಾಗಿ ಕೆಲಸಕ್ಕೆ ಹೋಗದೆ ಪ್ರಿಯಾಂಕಾ ಮನೆಯಲ್ಲೇ ಇದ್ರಂತೆ. ಮೊದಲ ಪತ್ನಿಗೆ ಮಗು ಆಗದಿದ್ದಕ್ಕೆ ಎರಡನೇ ಮದುವೆ ಆಗಿದ್ದ ಕಿರಣ್. ಎರಡನೇ ಪತ್ನಿ ಪ್ರಿಯಾಂಕಾಗೆ ಹುಟ್ಟಿದ್ದು ವಿಕಲಚೇತನ ಗಂಡು ಮಗು. ಮಗುವಿನ ಆರೈಕೆಗಾಗಿ ವೈದ್ಯಕೀಯ ವೃತ್ತಿ ಬಿಟ್ಟು ಪ್ರಿಯಾಂಕಾ ಮನೆಯಲ್ಲಿದ್ರಂತೆ. ಕೌಟುಂಬಿಕ ಕಲಹದಿಂದಾಗಿ ಪತಿಯನ್ನ ಹತ್ಯೆಗೈದು ಬಿಟ್ಟಿದ್ದಾರೆ ಈ ಪ್ರಿಯಾಂಕಾ. ಮಗುವನ್ನ ಕೊಂದು ತಾನು ಆತ್ಮಹತ್ಯೆಗೆ ಪ್ಲಾನ್ ಮಾಡಿದ್ರಂತೆ ಪ್ರಿಯಾಂಕಾ. ಏನ್ ಮನಸ್ಥಿತಿಗಳಿವೆಲ್ಲ. ಮಗನಿಗೆ ಚಾಕುವಿನಿಂದ ಇರಿದು ತಾನು 4 ಇನ್ಸುಲಿನ್ ತಗೊಂಡಿದ್ರಂತೆ. ಗಂಭೀರವಾಗಿ ಗಾಯಗೊಂಡಿರುವ ಮಗನಿಗೆ ಖಾಸಗಿ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಇನ್ಸುಲಿನ್ ತಗೊಂಡಿದ್ದ ಪ್ರಿಯಾಂಕಾ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ವಿಕಲಚೇತನ ಮಗುವಿಗಾಗಿ ಕೆಲಸಕ್ಕೆ ಹೋಗದೆ ಮನೆಯಲ್ಲೇ ಇದ್ರಂತೆ. ಓಕೆ, ತಾವೆತ್ತ ಮಗ ನೋಡ್ಕೊಳ್ತಾ ಇದ್ದಾರೆ, ಎಲ್ಲ ಓಕೆ. ಬಟ್ ಆ ಮಗುವನ್ನು ಕೂಡ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಈಕೆ. ಮಗುವನ್ನು ಕೂಡ ಚಾಕುವಿನಿಂದ ಇರಿದು ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದ್ದಾಳೆ. ಅದಾದ ನಂತರ ಈಕೆನೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿರೋದು.